ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಸ್ನೇಹಿತರೆ, ನಿಮ್ಮ ಸ್ಕಿನ್ನಲ್ಲಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆಗ್ತಾ ಇದ್ರೆ, ಪಿಗ್ಮೆಂಟೇಷನ್ ಆಗ್ತಾ ಇದ್ರೆ, ಪಿಂಪಲ್ಸ್ ಆಗಿ ಅದ್ರ ಕಲೆಗಳು ಉಳ್ಕೊಂಡಿದ್ರೆ, ಸನ್ ಟ್ಯಾನ್ ಆಗಿದ್ರೆ, ಇತ್ತೀಚೆಗೆ ಯಾಕೋ ತುಂಬ ಡಲ್ಲಾಗಿ ಕಾಣಿಸ್ತಿದ್ದೀನಿ, ಕಪ್ಪಗಾಗ್ತಾ ಇದ್ದೀನೇನೋ, ಇನ್ನೊಂದು ಸ್ವಲ್ಪ ನನ್ನ ಸ್ಕಿನ್ನ ಗ್ಲೋ ಮಾಡ್ಕೋಬೇಕಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ, ಈ ಒಂದು ಸಿಂಪಲ್ ಫೇಸ್ ಪ್ಯಾಕ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ನಿಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ, ವೈಟ್ ಮಾಡುತ್ತೆ. ಹೇಗೆ ರೆಡಿ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ನಮ್ಮ ಸ್ಕಿನ್ ಅಲ್ಲಿರುವಂತಹ ವೈಟ್ ಹೆಡ್ಸ್ನ ರಿಮೂವ್ ಮಾಡುತ್ತೆ, ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡುತ್ತೆ, ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡುತ್ತೆ. ಸ್ನೇಹಿತರೆ, ಜೊತೆಗೆ ಪಿಂಪಲ್ಸ್ ಮಾರ್ಕ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಅನ್ನ ವೈಟ್ ಮಾಡೋದಕ್ಕೆ, ಬ್ಲೀಚ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈಗ ಈ ಒಂದು ಹೆಲ್ದಿ ಫೇಸ್ ಪ್ಯಾಕ್ ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. 1 ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀವು ಕಡಲೆ ಹಿಟ್ಟನ್ನ ಹಾಕೊಳ್ಬಹುದು. ಕಡಲೆ ಹಿಟ್ಟು ನಮ್ಮ ಸ್ಕಿನ್ ಅನ್ನ ನ್ಯಾಚುರಲ್ ಆಗಿ ಹೆಲ್ದಿ ಮಾಡುತ್ತೆ. ನಂತರ ಅಲೋವೆರಾ ಜೆಲ್ ಬೇಕಾಗತ್ತೆ. ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ ಅನ್ನ ತಗೊಳ್ತಾ ಇದ್ದೀನಿ. ನಾನು ರೆಡಿ ಇರೋ ಅಲೋವೆರಾ ಜೆಲ್ ಅನ್ನ ತಗೊಳ್ತಾ ಇದ್ದೀನಿ. ನೀವು ಫ್ರೆಶ್ ಅಲೋವೆರಾ ಜೆಲ್ ಅನ್ನ ಬೇಕಿದ್ರೆ ತಗೋಬಹುದು. ಅಲೋವೆರಾ ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ. ಜೊತೆಗೆ ಇದು ನಮ್ಮ ಸ್ಕಿನ್ ಅನ್ನ ನ್ಯಾಚುರಲ್ ಆಗಿ ಮಾಯಿಶ್ಚರೈಸ್ ಮಾಡುತ್ತೆ. ಪ್ರತಿದಿನ ಅಲೋವೆರಾವನ್ನ ಬಳಸಿದ್ರೆ ನಮ್ಮ ಸ್ಕಿನ್ನು ಹೆಂಗಾಗತ್ತೆ. ನಂತರ ನಿಂಬೆಹಣ್ಣು, 1 ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ನಮ್ಮ ಸ್ಕಿನ್ನಲ್ಲಿರೋ ಪಿಂಪಲ್ಸನ್ನ ರಿಮೂವ್ ಮಾಡುತ್ತೆ. ಜೊತೆಗೆ ನ್ಯಾಚುರಲ್ ಆಗಿ ಸ್ಕಿನ್ನ ಬ್ಲೀಚ್ ಮಾಡುತ್ತೆ, ಒಂದು ಯಂಗ್ ಅಂಡ್ ಫ್ರೆಶ್ ಲುಕ್ಕನ್ನು ಕೊಡುತ್ತೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಫೇಸ್ ಪ್ಯಾಕನ್ನು ಎಲ್ಲರೂ ಅಪ್ಲೈ ಮಾಡಬಹುದು. ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿತ್ತು ಅಂತ ಅನಿಸಿದ್ರೆ ಸ್ವಲ್ಪ ಹಾಲಿನ ಕೆನೆಯನ್ನು ಬೇಕಿದ್ರೆ ನೀವು ಹಾಕೊಂಡ್ಬಿಟ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗತ್ತೆ. ಇದನ್ನ ನೀವು ನಿಮ್ಮ ಮುಖದ ಭಾಗ, ಕುತ್ತಿಗೆಯ ಭಾಗ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬಹುದು. ಈಗಂತೂ ಬೇಸಿಗೆ ಕಾಲ, ಹೊರಗಡೆ ಓಡಾಡಿ ತುಂಬಾನೇ ಸ್ಕಿನ್ ಹಾಳಾಗಿರುತ್ತೆ, ಸ್ಕಿನ್ ಅಲ್ಲಿ ಟ್ಯಾನ್ ಆಗಿರುತ್ತೆ, ಪಿಂಪಲ್ಸ್ ಆಗ್ತಾ ಇರುತ್ತೆ, ಸ್ಕಿನ್ ಡಲ್ ಆಗಿರುತ್ತೆ. ಅಂಥವ್ರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಪ್ರತಿ ಒಬ್ಬರಿಗೂ ಸೂಟ್ ಆಗುವಂತಹ ಒಂದು ಫೇಸ್ ಪ್ಯಾಕ್. ನೀವು ಮುಖದ ಭಾಗ, ಕುತ್ತಿಗೆಯ ಭಾಗ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬಹುದು. ನೀಟಾಗಿ ಅಪ್ಲೈ ಮಾಡಿಕೊಂಡು ಡ್ರೈ ಆಗೋವರೆಗೂ ಹಾಗೆ ಬಿಡಬೇಕು. ಡ್ರೈ ಆದ್ಮೇಲೆ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಅಥವಾ ರೋಸ್ ವಾಟರನ್ನ ಹಾಕೊಂಡು ಮಸಾಜ್ ಮಾಡಿಬಿಟ್ಟು ನಂತರ ವಾಶ್ ಮಾಡಿ. 4 ಗಂಟೆಗಳ ಕಾಲ ಸೋಪನ್ನೆಲ್ಲ ಬಳಸಬಾರ್ದು. ನೀವಿದನ್ನ ವಾರದಲ್ಲಿ 3 ದಿನ ಬೇಕಿದ್ರು ಬಳಸಬಹುದು, ಅಥವಾ ಪ್ರತಿ ದಿನ ಬೇಕಿದ್ರು ಬಳಸಬಹುದು. ದಿನದ ಯಾವುದೇ ಟೈಮಲ್ಲಿ ಬೇಕಿದ್ರು ಬಳಸಬಹುದು. ರಾತ್ರಿ ಮಲಗೋಕ್ಕಿಂತ ಇದನ್ನ ಬಳಸ್ಬಿಟ್ಟು ಮಲ್ಕೊಂಡ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫೇಸ್ ಪ್ಯಾಕ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಮಸಾಜ್ ಮಾಡಿಬಿಟ್ಟು ನಾರ್ಮಲ್ ವಾಟರಲ್ಲೇ ವಾಶ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ನಲ್ಲಿ ಒಂದು ಒಳ್ಳೆ ಲುಕ್ ಬರುತ್ತೆ. ಸ್ನೇಹಿತರೆ, ನೋಡಿ ಎಷ್ಟು ಚೇಂಜಸ್ ನನ್ನ ಸ್ಕಿನ್ನಲ್ಲಿ ಕಾಣಿಸ್ತಾ ಇದೆ ಅಂತ. ಯಾವುದೇ ಖರ್ಚಿಲ್ಲದೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ವೈಟ್ ಮಾಡ್ಕೋಬಹುದು. ನಂತರ ನೋಡಿ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತೊಗೊಂಡು ಮುಖ ಪೂರ್ತಿ ಅಪ್ಲೈ ಮಾಡ್ಕೋಬೇಕು. ಅಲೋವೆರಾ ಜೆಲ್ಲಿಂದ ನಮ್ಮ ಸ್ಕಿನ್ನನ್ನು ಇದು ನ್ಯಾಚುರಲ್ ಆಗಿ ಮಾಯಿಶ್ಚರೈಸ್ ಮಾಡುತ್ತೆ, ಯಂಗ್ ಲುಕ್ಕನ್ನು ಕೊಡುತ್ತೆ. ಡಾರ್ಕ್ ಪ್ಯಾಚಸ್ ಇದ್ದರೆ, ಪಿಗ್ಮೆಂಟೇಷನ್ ಬರೋದಿದ್ರೆ ಅದೆಲ್ಲವನ್ನು ಇದು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನನ್ನ ಪ್ರಕಾರ ನೀವು ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿ ಮಲ್ಕೊಂಡ್ರೆ ನಿಮ್ಮ ಸ್ಕಿನ್ನಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ. ಟ್ರೈ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸ್ನೇಹಿತರೆ, ಈ ಒಂದು ಫೇಸ್ ಪ್ಯಾಕನ್ನು ರಾತ್ರಿ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿಕೊಂಡು ಮಲಗಿ, ನಿಮ್ಮ ಸ್ಕಿನ್ನು ತುಂಬಾ ಹೆಂಗಾಗತ್ತೆ, ಗ್ಲೋ ಆಗುತ್ತೆ. ಸ್ನೇಹಿತರೆ, ಈ ರೆಮಿಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ, ಯೂಸ್ ಕೂಡ ಆಗುತ್ತೆ. ಟ್ರೈ ಮಾಡಿ, ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತಾನೆ ಇರ್ತೀನಿ. ಸ್ನೇಹಿತರೆ, ಅಲ್ಲಿವರೆಗೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳಿದೆ, ನೋಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.